ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಅದರಲ್ಲೂ ಕೂಡ ನಾಳೆ ಅಂತೂ ಬಿಗ್ ಅನೌನ್ಸ್ಮೆಂಟ್ ಬರೋಕೊಟ್ಟಿದೆ. ಸೊ ಗೈಸ್, ಯಾವ್ದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ರಿಚರ್ಡ್ ಆಂಟನಿ ಬಗ್ಗೆ ಮಾತಾಡ್ಕೊಬಿಡ್ತೀನಿ. ಲೈಕ್ ಎಲ್ಲರೂ ಕೇಳ್ತಾ ಇದ್ದಾರೆ, ರಿಚರ್ಡ್ ಆಂಟನಿ ಎಲ್ಲೋ ಇತ್ತು ಗುರು ಅಂತ. ಅಂದರೆ ಅಪ್ಕಮಿಂಗ್ ನೋಡಿ, ಪ್ರಾಜೆಕ್ಟ್ ಹೊಂಬಾಳೆ ಅವ್ರದ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ತುಂಬಾ ಬರ್ತಾ ಇದೆ. ಇದರಲ್ಲಿ ರಿಚರ್ಡ್ ಆಂಟೋನಿ ಬಗ್ಗೆ ಒಂದು ಕೂಡ ಮೆನ್ಷನ್ ಮಾಡ್ತಿಲ್ಲವಲ್ಲ ಅಂತ ಕ್ವಶನ್ ಬಂದಾಗ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ನಾನು ಹರಿ ಮಾಡೋದಕ್ಕಾಗಲ್ಲ, ನನ್ನ ಕಡೆಯಿಂದ ನಾನು ಇದನ್ನು ಫಾಸ್ಟಾಗಿ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಸ್ಕ್ರಿಪ್ಟ್ನ ಆ ರೀತಿ ಫಾರ್ಮ್ ಮಾಡಬೇಕಾಗುತ್ತೆ. ಒಂದು ಏನಂತಲ್ಲ, ಕ್ರಾಫ್ಟಿಂಗ್ ಮಾಡೋದು ತುಂಬಾ ಅದ್ಭುತವಾಗಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ 20 ಮಿನಿಟ್ಸ್ನ ಒಂದು ಫಾರಿನ್ ಲೊಕೇಶನ್ ಕೂಡ ಚೂಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ದುಬೈ ಒಂದು ಲೊಕೇಶನ್ ಈಗ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ದುಬೈಯಲ್ಲಿ. ಹಾಗೆಯೇ ಒಂದು USA ಅಲ್ಲಿ ಕೂಡ ಫಿಕ್ಸ್ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಈಗ. ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ, ಈ ತಿಂಗಳಲ್ಲಿ ಹೋಗಿ ಬರ್ತಾರೆ ಅಂತ ಫಿಕ್ಸ್ ಮಾಡ್ಕೊಂಡು ಬರ್ತಾರೆ. ಸೊ 20 ನಿಮಿಷದ ಸೀಕ್ವೆನ್ಸ್ ಏನಿದೆಯಲ್ಲ, ಅದು ಆಚೆ ದೇಶದ್ದೇ ಆಗಿರುತ್ತೆ. ಬಟ್ ನೋಡಬೇಕಾಗುತ್ತೆ ಅಂದರೆ ಯಾವ ರೀತಿ ತೋರ್ಸೋಕೊಟ್ಟಿದ್ದಾರೆ. ಆಚೆ ದೇಶದ ರೀತಿಯೇ ತೋರ್ಸೋಕೊಟ್ಟಿದ್ದಾರೆ ಅಥವಾ ಇಲ್ಲಿನ ರೀತಿಯೇ ತೋರ್ಸೋಕೊಟ್ಟಿದ್ರೆ ಗೊತ್ತಿಲ್ಲ, ಮೂವಿ ಬಂದಮೇಲೆ ಗೊತ್ತಾಗುವಂಥದ್ದು. ಸೊ ಆದಷ್ಟು ಬೇಗ ಇದ್ರದ್ದು ವರ್ಕ್ ಫೈನಲೈಸ್ ಆಗುತ್ತೆ. ಅಂದರೆ ಏನು ಸ್ಕ್ರಿಪ್ಟಿಂಗ್ ಏನಿದೆಯಲ್ಲ, ಅದು ಫೈನಲೈಸ್ ಆಗೋಗಿದೆ ಅಂತಲೇ ಇವ್ರ ಕಡೆಯಿಂದ ಹೇಳಿರುವಂಥದ್ದು. ಸೊ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಮೂವಿ ಆದಷ್ಟು ಬೇಗ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಎಕ್ಸ್ಪೆಕ್ಟ್ ಮಾಡೋಣ, ಸ್ವಲ್ಪ ಟೈಮ್ ಕೊಡೋಣ ಅವರಿಗೆ. ಹಾಗೆಯೇ ಎರಡನೇ ಅಪ್ಡೇಟ್ ಬಂದು ಒಂದು ಕ್ರಾಫ್ಟಿಂಗ್ ಅಂತ ಬಂದಾಗ ಯಾವಾಗಲೂ ನಾವು ಮಾತಾಡ್ತಿರ್ತೀವಿ ಸಿನಿಮಾ ಕ್ರಾಫ್ಟಿಂಗ್ ಚೆನ್ನಾಗಾಗಿದೆ ಅಂತ. ಪರ್ಮಾವ ಅವರು ಕೊಡುವಂಥದ್ದೇನೆ ಈ ಒಂದು ಚೂಸ್ ಮಾಡ್ಕೊಂಡೇನೆ, ಮೇಯ್ನ್ಲಿ ಸ್ಕ್ರಿಪ್ಟ್ ಚೆನ್ನಾಗಿದೆಯಾ, ಅದನ್ನು ಆ ಒಂದು ಕ್ರಾಫ್ಟಿಂಗ್ ಚೆನ್ನಾಗಿದೆಯಾ, ಯಾವ ರೀತಿ ತೋರಿಸೋಕೊಟ್ಟಿದ್ದೀರಾ, ಅಥವಾ ನೀವು ಏನು ಸ್ಕ್ರೀನ್ ಪ್ಲೇ ಅಂತ ತೋರಿಸ್ತಿರಲ್ಲ, ಇದು ಯಾವ ರೀತಿ ಇದೆ ಅಂತ ಚೂಸ್ ಮಾಡಿಬಿಟ್ಟೆ ಮೂವಿ ಪರ್ಮಾವದರು ಸೆಲೆಕ್ಟ್ ಮಾಡಿಕೊಂಡು ಅವರ ಪರ್ಮಾವದಲ್ಲಿ ಬಿಡುವಂಥದ್ದು. ಸೊ ಮೇಯ್ನ್ಲಿ ನಾನು ಹೇಳೋಕೊಟ್ಟಿರೋದು ಒಂದೇ. ಸೊ ಪರ್ಮಾವ ಸ್ಟುಡಿಯೋಸ್ ಅಂತ ಏನಿದೆಯಲ್ಲ, ಇವರಿಂದ ಬಂದಿರೋಂಥ ಇಬ್ಬನಿ ತಬ್ಬಿದೆ ಇಲೆಯಲ್ಲಿ ಎಲ್ಲರಿಗೂ ಈ ಸ್ಟೋರಿ, ಲವ್ ಸ್ಟೋರಿ ಏನಿದೆಯಲ್ಲ, ಒಂದು ಕ್ರಾಫ್ಟಿಂಗ್ ತುಂಬ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಪಬ್ಲಿಕ್ ಒಪಿನಿಯನ್ ಪ್ರಕಾರ ಅಥವಾ ರೇಟಿಂಗ್ಸ್ ಬಗ್ಗೆ ಹೇಳೋದಾದ್ರೆ 9.3 ರೇಟಿಂಗ್ ಇದೆ. IMDbಯಲ್ಲೂ ಕೂಡ ಇದೆ ರೇಟಿಂಗು. ನಿಮಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ, ಅಕಸ್ಮಾತ್ ನೀವು ಮೂವಿ ನೋಡಿದರೆ. ಸೊ ಈಗ ಮೂರನೇ ಅಪ್ಡೇಟ್ ಬಂದು ರಮೇಶ್ ಅರವಿಂದ್ ಅವರು ಹಾಗೇನೆ ಗಣೇಶ್ ಅವರ ಮೂವಿ ಬರೋಕ್ಕೆ ಹೊರಟಿರುವಂಥದ್ದು. ಒಂದೊಳ್ಳೆ ಏನಂತಾರೆ ಫೀಲ್ ಗುಡ್ ಮೂವಿ ಅಂತಲೇ ಹೇಳ್ಬೋದು. ನಾನು ಕಾಯ್ತಾ ಇದ್ದೀನಿ. ಸಿನಿಮ್ಯಾಟೋಗ್ರಫಿ ನೋಡಿ ಅದ್ಭುತವಾಗಿದೆ ಅಂತ ಅನಿಸಿದ್ದು ಏನಂತಂದರೆ, ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟು ಸ್ಲೋ ಆಗಿ ಓಡ್ತಿದೆ, ಒಂದು ಫೀಲ್ ಗುಡ್ ಮ್ಯೂಸಿಕ್ ಕೊಡ್ತಾ ಇದೆ. ಅದ್ರ ಜೊತೆಗೆ ಅಷ್ಟು ವೈಲೆನ್ಸ್ ಇದ್ರೂ ಕೂಡ ಯಾವ ರೀತಿ ಸ್ಟೋರಿ ತೋರ್ಸೋಕೊಟ್ಟಿದ್ದಾರೆ, ಏನೋ ಅವ್ರ ವಿಜುವಲೈಸೇಷನ್ ಏನಿದೆಯಲ್ಲ, ಅಥವಾ ವಿಜುವಲಿ ನಮಗೇನು ನೋಡ್ತಾ ಇದ್ದೀವಲ್ಲ, ತುಂಬಾ ಅದ್ಭುತವಾಗಿದೆ. ಏನೋ ಒಂಥರ ಫೀಲ್ ಗುಡ್ ಫೀಲ್ ಆಯಿತು. ಸೊ ನನ್ನ ಕಡೆಯಿಂದ ಹೇಳ್ತಿರೋದು ಏನಂತಂದ್ರೆ, ನಾನು ತುಂಬಾ ಕಾಯ್ತಾ ಇದ್ದೀನಿ. ಓಕೆ, ಈಗ ಸೆಪ್ಟೆಂಬರ್ ತಿಂಗಳು ಉಪ್ಪಿ ಸರ್ದೇನೆ ಆಗಿರುವಂಥದ್ದು, ಅಕ್ಟೋಬರ್ ತಿಂಗಳಲ್ಲೂ ಉಪ್ಪಿ ಸರ್ದೇನೆ ಆಗಿರುವಂಥದ್ದು. ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ಯಾವ ಮೂವಿ ಬರೋಕೊಟ್ಟಿದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ UI ಸಿನಿಮಾ ಬರೋಕೊಟ್ಟಿದೆ ಅಲ್ವಾ. ಆದರೆ ಅದೇ ರೀತಿ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ರಿಲೀಸಸ್ ಇದೆ. 18ನೇ ತಾರೀಕಿಗೆ ಇದ್ರ ಉಪೇಂದ್ರ ರಿಲೀಸ್ ಆಗಿಕೊಟ್ಟಿದೆ. ಹಾಗೆಯೇ ಮೂವಿನ ಕೂಡ ರಿಲೀಸ್ ಮಾಡುವಂಥ ಪ್ಲಾನಲ್ಲಿ ಕೂಡ ಇದ್ದಾರೆ. ಓಕೆ, ಈಗ ಮೂವೀಸ್ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಬಗ್ಗೆ ಮಾತಾಡೋಕೊಟ್ಟಿರುವಂಥದ್ದು. ನಾಳೆ ಮ್ಯಾಕ್ಸ್ ಮೂವಿದು ಬಿಗ್ ಅನೌನ್ಸ್ಮೆಂಟ್, ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗಿರೋದು. ಅದ್ರ ಬಗ್ಗೆ ಯಾವುದೇ ಒಂದು ಮಾತು ಕೂಡ ಇಲ್ಲ ಗುರು. ಯಾಕೆಂತಂದರೆ ನೋಡಿ, ಇದೇನು ಅಫಿಷಿಯಲ್ ಆಗಿ ಹೇಳಿರುವಂಥದ್ದಲ್ಲ, ಆದರೆ ಬಸ್ ನ್ಯೂಸ್ ಆಗಿರುವಂಥದ್ದು, ದೊಡ್ಡ ಬಸ್ ನ್ಯೂಸೇ ಆಗಿರುವಂಥದ್ದು. ದೊಡ್ಡ ಬಸ್ ನ್ಯೂಸ್ ಅಂತ ಏನು ಕೇಳ್ತಿದ್ದೀವಿ ಅಂತಂದರೆ, ಅಫ್ಕೋರ್ಸ್ ಕನ್ಫರ್ಮ್ ಆಗಿ ಟೀಮ್ ಅವ್ರು ಬರಬೇಕು. ಇದ್ರದ್ದೊಂದು ಪ್ರಮೋಷನ್ ಈಗಲೂ ಕೂಡ ಮಾಡಲಿಲ್ಲ ಅಂತಂದರೆ ಇನ್ನು ಯಾವಾಗ ಮಾಡ್ತಾರೆ. ಆ್ಯಂಡ್ ತುಂಬ ಜನ ಹೇಳ್ತಿದ್ದಾರೆ ದೇವರ ಜೊತೆ ಟಕ್ಕರ್ ಕೊಡೋಕೆ ಮ್ಯಾಕ್ಸ್ ಅಂತ. ಸೆಪ್ಟೆಂಬರ್ 27ನೇ ತಾರೀಕು ರಿಲೀಸ್ ಆಗ್ತಿರೋಂಥ ದೇವರ ಸಿನಿಮಾ ಜೊತೆ ಈ ಮ್ಯಾಕ್ಸ್ ಮೂವಿ ಬರೋಕೊಟ್ಟಿದೆ. ಟಕ್ಕರ್ ಕೊಡುತ್ತೆ, ಎಲ್ಲಿ ಉಳಿಯುತ್ತಾ ಇಲ್ವೋ ಹಂಗೆಲ್ಲ ನೋಡಿ. ಇಲ್ಲಿ ಕಿಚ್ಚ ಸುದೀಪ್ ಅವರು ಇರೋವಂಥದ್ದು ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇರೋವಂಥದ್ದು. ಸೊ ನಾನು ನಿಜ ಹೇಳ್ತೀನಿ, ನಾನು NTR ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀನಿ ಆ್ಯಸ್ ಎ ಕನ್ನಡಿಗನಾಗಿ. ಸೊ ನಾನು ಎರಡೂ ಮೂವಿನ ಕೂಡ ನೋಡ್ತೀನಿ. ಅದರದ್ದು ಏನು ಮೂವಿ ನೀವೇನು ನೋಡಿದ್ರಲ್ಲ, ಲಾಸ್ಟ್ ಮೂವಿದು ವ್ಲಾಗ್ ನೋಡಿದ್ರಲ್ಲ, ಅದೇ ರೀತಿ ಎರಡೂ ಮೂವಿನ ನೋಡ್ಕೊಂಬಂದಿರುವಂಥ ವ್ಲಾಗ್ ಸೆಪ್ಟೆಂಬರ್ 27ನೇ ತಾರೀಕು ಅಕಸ್ಮಾತ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದಾಗ ಅದೇ ಡೇಟ್ ಆಗಿದ್ದರೆ ನಿಮಗೆ ಅದರದ್ದೊಂದು ವ್ಲಾಗ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ಮೂವಿ ರಿವ್ಯೂ ಕಂಪ್ಲೀಟಾಗಿ ಎರಡು ಮೂವಿದು ಕೂಡ ಹಾಕ್ತೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ಮ್ಯಾಕ್ಸ್ ಟೀಮ್ ಹತ್ರ ಕೇಳ್ಕೊತಿರೋಂಥದ್ದು ಇಷ್ಟೇ, ನೀವು ಇನ್ನೂ ಸ್ಟ್ರಾಂಗಾಗಿ ಬರಬೇಕು. ಯಾಕೆಂದರೆ ಮ್ಯಾಕ್ಸಿಂದ ಏನು ಪ್ರಚಾರ ಏನಿದೆಯಲ್ಲ, ಸಾಕಾಗ್ತಾ ಇಲ್ಲ. ಬೇಡ, ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಕೊಡ್ತಿದ್ರಲ್ಲ, ಅದ್ರದ್ದೊಂದು ಹೈಪಲ್ಲಾದರೂ ಬನ್ನಿ. ನಾನು ಕೇಳ್ಕೊತಿರೋಂಥದ್ದು ಮ್ಯಾಕ್ಸ್ ಟೀಮ್ಗೆ. ಯಾಕೆ ಅಂತಂದರೆ, ನಾನು ನೋಡಿ ಎಪಿಸೋಡ್ 1 ಏನಿದೆಯಲ್ಲ ಟಿ-ಬಾಸ್ ಅವ್ರ ಮೇಲೆ ಮಾಡಿದೆ. ಹೀಗೆ ಎಪಿಸೋಡ್ 2 ಮಾಡೋಕೊಟ್ಟಿರೋಂಥದ್ದು ಕಿಚ್ಚ ಸುದೀಪ್ ಅವ್ರ ಮೇಲೆ. ಹಾಗೆಯೇ ಎಪಿಸೋಡ್ 3 ಮಾಡೋಕೊಟ್ಟಿರೋಂಥದ್ದು ಯಶ್ ಅವ್ರ ಮೇಲೆ. ಎಪಿಸೋಡ್ 4 ಮಾಡೋಕೊಟ್ಟಿರೋದು ಶಿವಣ್ಣ ಆ್ಯಂಡ್ ಅಪ್ಪು ಸರ್ ಮೇಲೆ. ಅಂದರೆ ನೋಡಿ, ಈ 4 ಎಪಿಸೋಡು ಕೂಡ ಯಾಕೆ ಮೆನ್ಷನ್ ಮಾಡ್ತೀನಿ ಅಂತಂದರೆ, ಇವರೆಲ್ಲ ಕನ್ನಡ ಇಂಡಸ್ಟ್ರಿಯ ಪಿಲ್ಲರ್ಸ್ ಇದ್ದಂಗೆ ಇವರಿಲ್ಲ. ಹಾಗೇನೇ ಈಗ ಮಾರ್ಟಿನ್ ಬಗ್ಗೆ ಮಾತಾಡೋಕೊಟ್ಟಿದ್ದೀನಿ ಗುರು. 24 ಗಂಟೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಇಂಡಿಯಾದಲ್ಲಿ ಇದು ಫಸ್ಟ್ ಟೈಮ್ ಆಗ್ತಿರುವಂಥದ್ದು. ಇಲ್ಲೇ ನಿಮಗೆ ಮೆನ್ಷನ್ ಮಾಡಿ ತೋರಿಸ್ತಿದ್ದಿಲ್ಲ, ಅದಕ್ಕೋಸ್ಕರ ಹೇಳ್ತಿರುವಂಥದ್ದಲ್ಲ. ಅಥವಾ ಇಂಡಿಯನ್ನಲ್ಲಿ ಫಿಲ್ಮ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. 24 ಗಂಟೆ ಸ್ಪೇಸ್ ಯಾಕೆ ಕೊಡ್ತಾರೆ ಗೊತ್ತಾ? ನೋಡಿ, ನಾಳೆ ಹೇಗಿದ್ರು ಹಬ್ಬ ಇರುತ್ತೆ, ಎಲ್ಲರೂ ಒಂದೇ ಟೈಮಲ್ಲಿ ಬರೋದಕ್ಕಾಗಲ್ವಲ್ಲ.
24 ಗಂಟೆ ಯಾರು ಈ ಡೆಡಿಕೇಶನ್ ಇದೆಯಲ್ಲ, ಅಂದರೆ ಫ್ಯಾನ್ಸಿಗೋಸ್ಕರನೇ ಬಂದು ಹೋಗಿ ಅಂತ ಹೇಳ್ಬಿಟ್ಟು ಆ ಒಂದು ಡೆಡಿಕೇಶನ್ ಇದೆಯಲ್ಲ, ಎಲ್ಲರಿಗೂ ಏನು ನ್ಯೂಸ್ ತಿಳಿಸ್ಬೇಕು ಅಂತಿದ್ದಾರಲ್ಲ, ಆ ಒಂದು ಪರ್ಸ್ನಲ್ ಟೈಮ್ನ ಕೊಡ್ತಿದ್ದಾರಲ್ಲ ಧ್ರುವ ಸರ್ಜಾ ಅವರು, ಇದು ಅವ್ರ ಕೈಯಿಂದ ಮಾತ್ರ ಸಾಧ್ಯ ಆಗಿರುವಂಥದ್ದು. ಯಾಕೆಂದರೆ ಎವ್ರಿ ಸಂಡೇ ಆ ಒಂದು ಅನುಭವಿಸ್ತಾರೆ ಗುರು, ಆ ಫ್ಯಾನ್ಸಿಂದ ಹಾಡೆಲ್ಲ ಕೇಳಿಬಿಟ್ಟು ಅದು ಅವ್ರ ಕೈಯಿಂದ ಮಾತ್ರ ತಡೆಯೋಕ್ಕೆ ಸಾಧ್ಯ. ಯಾಕೆಂತಂದರೆ ಆ ಫ್ಯಾನ್ಸ್ ಮೇಲೆ ಇರುವಂಥ ರೆಸ್ಪೆಕ್ಟ್ ಆಗಿರುವಂಥದ್ದು. ಓಡ್ರೋ ಇದು ಸರ್ಜಾ ಅಡ್ಡ ಅಂತ. ಆ್ಯಂಡ್ ಅದನ್ನು ಅವ್ರ ಇಂಟರ್ವ್ಯೂಲಿ ಕೂಡ ಹೇಳ್ಕೊಂಡಿದ್ದಾರೆ. ಏನು ಮಾಡೋದಕ್ಕಾಗುತ್ತೆ, ಫ್ಯಾನ್ಸ್ ಹಾಡ್ತಾರೆ, ಹಾಗೆ ಕೇಳಿಸ್ಕೋಬೇಕಂತ. ಸೊ ಬೇಸಿಕಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂತಂದರೆ, ಟ್ವಿಟರ್ನ ಸ್ಪೇಸಲ್ಲಿ ಬಂದು ನಾಳೆ ಕಂಪ್ಲೀಟಾಗಿ ಫ್ಯಾನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಥವಾ ಮಾತಾಡೋದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದೊಂದು ರೇರ್ ಮೂಮೆಂಟು. ಮಾರ್ಟಿನ್ ಬಗ್ಗೆ ದೊಡ್ಡ ದೊಡ್ಡ ಅನೌನ್ಸ್ಮೆಂಟ್ ಕೂಡ ಸಿಕ್ಕಿದ್ರು ಸಿಗ್ಬೋದು. ನಾಳೆನೆಲ್ಲ ಅನೌನ್ಸ್ಮೆಂಟಿಗೆ ಕಾಯ್ತಾ ಇರೋವಂಥದ್ದಲ್ವಾ. ಆದಷ್ಟು ಬೇಗ ಒಂದು ಟ್ರೈಲರ್ ಕೂಡ ಬರಲಿ, ಮ್ಯಾಕ್ಸಿಮಿಂದನೂ ಕೂಡ ಒಂದು ಟ್ರೈಲರ್ ಬರಲಿ. ಏನೇನು ಬರೋ ಕೊಟ್ಟಿದೆ ಗೊತ್ತಿಲ್ಲ. ಹಾಗೆಯೇ ಇನ್ನು ಯಾವಾಗ ಟ್ರೈಲರ್ ನೋಡೋಕ್ಕೆ ಸಿಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಭೈರತಿ ರಣಗಲ್ದು ಆದಷ್ಟು ಬೇಗ ಏನಾದರೂ ಟ್ರೈಲರ್ ರೀತಿ ದೊಡ್ಡದಾಗಿ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಗುರು, ಇಷ್ಟೆಲ್ಲ ನನಗೆ ಹೇಳೋಕ್ಕಿದ್ದು. ಟೀಸರ್ ನೋಡಿ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಭೈರತಿ ರಣಗಲ್ದು ಇದಿಷ್ಟು ನಾನು ಸ್ವಲ್ಪ ಎಲ್ಲದನ್ನು ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನನಗೆ ಓವರಾಲ್ ಕನ್ನಡ ಇಂಡಸ್ಟ್ರಿ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕವರ್ ಆಗಿ ನಿಮ್ಮ ಕಮೆಂಟ್ ಬೇಕಾಗಿರುವಂಥದ್ದು, ತುಂಬ ಕಮೆಂಟ್ಸ್ ಬೇಕಾಗಿದೆ. ಇದಿಷ್ಟು ನನಗೆ ಹೇಳಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇವತ್ತಿನೂ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ತುಂಬ. ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.